ಹೆಲೋ ಗುರುವೆ, ನಮಸ್ಕಾರ. ಅಂಡ್ ಈ ವಾರದ ವೀಕ್ಲಿ ಅಪ್ಡೇಟ್ಸ್ಗೆ ಸುಸ್ವಾಗತ. ಅನೌನ್ಸ್ಮೆಂಟ್ಸ್. ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನ ಕಾಯ್ತಿರುವಂತಹ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾದ ರಿಲೀಸ್ ಡೇಟ್ ಫೈನಲ್ ಆಗಿದೆ. ರಣಬೀರ್ ಕಪೂರ್ ಅವರು ಶ್ರೀರಾಮನಾಗಿ, ಸಾಯಿ ಪಲ್ಲವಿ ಸೀತೆಯಾಗಿ ಕಾಣಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಕನ್ನಡಿಗರಿಗೆ ಅತಿ ದೊಡ್ಡ ಥ್ರಿಲ್ ಏನಂದ್ರೆ ನಮ್ಮ ರಾಕಿ ಬಾಯ್ ಯಶ್ ಅವರು ರಾವಣನಾಗಿ ಅಬ್ಬರಿಸ್ತಾ ಇದ್ದಾರೆ. ಜೊತೆಗೆ ಬಾಲಿವುಡ್ ನ ಸ್ಟಾರ್ ನಟ ಸನ್ನಿ ಡಿಯೋಲ್ ಅವರು ಹನುಮಂತನಾಗಿ ಮಿಂಚಲಿದ್ದಾರೆ. ಇತ್ತೀಚೆಗಷ್ಟೇ ಈ ಸಿನಿಮಾದ ಇಂಗ್ಲಿಷ್ ಟ್ರೈಲರ್ ಕೂಡ ರಿಲೀಸ್ ಆಗಿ ಗ್ಲೋಬಲ್ ಲೆವೆಲ್ ಅಲ್ಲಿ ಸೌಂಡ್ ಮಾಡ್ತಾ ಇದೆ. ಬರೋಬ್ಬರಿ 4,000 ಕೋಟಿ ಬಜೆಟ್ ನಲ್ಲಿ ತಯಾರಾಗ್ತಿರುವಂತಹ ಈ ಮೆಗಾ ಪ್ರಾಜೆಕ್ಟ್ ಅನ್ನ 2 ಭಾಗಗಳಲ್ಲಿ ಗ್ರ್ಯಾಂಡ್ ಆಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಪಾರ್ಟ್ 1 ಇದೇ ವರ್ಷ ಅಂದ್ರೆ ನವೆಂಬರ್ 6, 2026 ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ರಿಲೀಸ್ ಆಗ್ತದೆ. ಹಾಗೂ ನಮ್ಮ ಇಂಡಿಯಾದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ನವೆಂಬರ್ 8ಕ್ಕೆ ಥಿಯೇಟರ್ಗಳಲ್ಲಿ ಧೂಳೆಬ್ಸೋದಕ್ಕೆ ರೆಡಿಯಾಗಿದೆ. ಇನ್ನು ರಾಮಾಯಣ ಪಾರ್ಟ್ 2 ಮುಂದಿನ ವರ್ಷ ಅಂದ್ರೆ ದೀಪಾವಳಿ 2027ಕ್ಕೆ ಬರೋದು ಕನ್ಫರ್ಮ್ ಆಗಿದೆ. ರಣಬೀರ್ ಕಪೂರ್ ಹಾಗೂ ಯಶ್ ಅವರ ಮುಖಾಮುಖಿ ಮತ್ತು ಹಾಲಿವುಡ್ ರೇಂಜ್ ನ ಮೇಕಿಂಗ್ ನೋಡೋದಕ್ಕೆ ಅಭಿಮಾನಿಗಳು ಈಗಲೇ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ದೀಪಾವಳಿ ಹಬ್ಬಕ್ಕೆ ನಮ್ಗೆಲ್ಲ ಪಕ್ಕಾ ವಿಜುವಲ್ ಟ್ರೀಟ್ ಗ್ಯಾರಂಟಿ. ಬಿಗ್ ಅಪ್ಡೇಟ್ಸ್. ಬೆಂಗಳೂರಲ್ಲಿ ಆಗಸ್ಟ್ 8ರಂದು ನಡೆದಂತಹ ಆ ಟಾಕ್ಸಿಕ್ ಟ್ರೈಲರ್ ಲಾಂಚ್ ಈವೆಂಟ್ ನ ನಶೆ ಇನ್ನೂ ಇಳಿದಿಲ್ಲ ಅಲ್ವಾ? ಬೆಂಗಳೂರಲ್ಲಿ ನಡೆದಂತಹ ಈ ಗ್ರ್ಯಾಂಡ್ ಈವೆಂಟ್ ಅನ್ನ ಡ್ಯಾನಿಸ್ ಸೇಠ್ ಅವರು ಸಖತ್ ಎನರ್ಜಿಯಿಂದ ಹೋಸ್ಟ್ ಮಾಡಿದ್ರು. ಆದ್ರೆ ಇಡೀ ಕಾರ್ಯಕ್ರಮದ ಹೈಲೈಟ್ ಆಗಿದ್ದು ನಮ್ಮ ಯಶ್ ಅವರು ಕೊಟ್ಟಂತಹ ಸ್ಪೀಚ್. ಇದು ಯಶ್ ಸಿನಿಮಾ ಅಲ್ಲ, ಇದೊಂದು ಇಂಡಿಯನ್ ಸಿನಿಮಾ. ಎಲ್ರು ತಮ್ಮ ಈಗೋನ ಬದಿಗಿಟ್ಟು ಗ್ಲೋಬಲ್ ಲೆವೆಲ್ ನಲ್ಲಿ ಒಂದು ಇಂಡಿಯನ್ ಸಿನಿಮಾ ತರಬೇಕು ಅಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರ ಮನಸ್ಸನ್ನ ಗೆದ್ರು. ಹಾಗೆ ಕಿಯಾರಾ ಅದ್ವಾನಿ ಅವರ ಡೆಡಿಕೇಶನ್ ಬಗ್ಗೆನೂ ಯಶ್ ಸಖತ್ ಹೋಗ್ಲಿದ್ದಾರೆ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರಂತೂ ಯಶ್ ಕೇವಲ ನಟ ಅಲ್ಲ, ಅವರೊಂದು ಎಮೋಷನ್ ಅಂತ ಹೇಳಿದ್ದು ಅಭಿಮಾನಿಗಳಿಗೆ ಫುಲ್ ಖುಷಿ ಕೊಡ್ತು. ಇನ್ನು ಟ್ರೈಲರ್ ಬಗ್ಗೆ ಹೇಳೋದಾದ್ರೆ, ಡ್ಯುಯಲ್ ರೋಲ್ ಧಮಾಕ. ಗೋವಾದ ಡ್ರಗ್ ಮಾಫಿಯಾ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತಹ ಈ ಕಥೆಯಲ್ಲಿ ಯಶ್ ಅವರು ರಾಯ ಮತ್ತು ಟಿಕೆಟ್ ಅನ್ನುವಂತಹ ಡ್ಯುಯಲ್ ರೋಲ್ ನಲ್ಲಿ ಅಬ್ಬರಿಸಿದ್ದಾರೆ. ಹಾಲಿವುಡ್ ರೇಂಜ್ ಆಕ್ಷನ್ಸ್. ಟ್ರೈಲರ್ ಫುಲ್ ಡಾರ್ಕ್, ವೈಲೆಂಟ್ ಮತ್ತು ರಕ್ತಸಿಕ್ತವಾಗಿದೆ. ಆ ರಗಡ್ ಲುಕ್, ಡೆಡ್ಲಿ ಆಟಿಟ್ಯೂಡ್ ಮತ್ತು ಕೊನೆಯಲ್ಲಿ ಬರುವಂತಹ ಆ ಒಂದು ಬೋಲ್ಡ್ ಅಥವಾ ನ್ಯೂಡ್ ಸೀನ್ ಅಂತೂ ಎಲ್ರಿಗೂ ಶಾಕ್ ಕೊಟ್ಟಿದೆ. ಸ್ಟಾರ್ ಕಾಸ್ಟ್ ಬರೀ ಯಶ್ ಅವರು ಮಾತ್ರ ಅಲ್ಲ, ಕಿಯಾರಾ ಅಡ್ವಾಣಿ, ನಯನ್ತಾರಾ, ಹುಮಾ ಕುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಎಲ್ರಿಗೂ ಸಖತ್ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಕಿಯಾರಾ ಅವರ ಮ್ಯಾಡ್ನೆಸ್ ನೋಡಿ ಬಾಲಿವುಡ್ ಮಂದಿ ಕೂಡ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೆಲವರು BGM ಮತ್ತು ವಿಜುವಲ್ಸ್ ನೋಡಿ ಇದೊಂದು ಹೈ ವೋಲ್ಟೇಜ್ ಹಾಲಿವುಡ್ ರೇಂಜಿನ ಸಿನಿಮಾ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಸಿನಿಮಾಗೆ A ಸರ್ಟಿಫಿಕೇಟ್ ಸಿಕ್ಕಿದ್ದು, ಸಿನಿಮಾದ ಡ್ಯೂರೇಷನ್ 3 ಗಂಟೆ 11 ನಿಮಿಷ ಇರೋದು ಈಗ ಕನ್ಫರ್ಮ್ ಆಗಿದೆ. ಒಟ್ನಲ್ಲಿ ಆಗಸ್ಟ್ 26ನೇ ತಾರೀಕು ಥಿಯೇಟರ್ ನಲ್ಲಿ ಪಕ್ಕಾ ಧೂಳೆಬ್ಸೋದು ಕನ್ಫರ್ಮ್ ಆಗಿದೆ. ನಿಮ್ಗೇನ್ ಅನಿಸ್ತು ಟ್ರೈಲರ್ ನೋಡಿ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಟೀಸರ್ ಅಂಡ್ ಟ್ರೈಲರ್ ರಿಲೀಸಸ್. ಈಗಾಗಲೇ ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಮಾತಾಡಿದೀನಿ. ಅದರ ಬಗ್ಗೆ ಸಪರೇಟ್ ವಿಡಿಯೋ, ಅನಾಲಿಸಿಸ್, ಬ್ರೇಕ್ ಡೌನ್ ಎಲ್ಲವನ್ನ ಮಾಡಿದೀನಿ. ನೋಡಿಲ್ಲ ಅಂದ್ರೆ ನೋಡಿ. ಪ್ಯಾರಡೈಸ್ ಟೀಸರ್. ದಸರಾ ನಂತರ ಮತ್ತೆ ಡೈರೆಕ್ಟರ್ ಶ್ರೀಕಾಂತ್ ವಡೇಲಾ ಜೊತೆಗೆ ನಾನಿ ಕೈ ಜೋಡಿಸಿರುವಂತಹ ಈ ಸಿನಿಮಾದ ಗ್ಲಿಮ್ಸ್ ನೋಡಿದ್ರೆ ಇದೊಂದು ಪಕ್ಕಾ ಮಾಸ್, ರಗಡ್ ಮತ್ತು ರಾ ಆಕ್ಷನ್ ಸಿನಿಮಾ ಅನ್ನೋದು ಗ್ಯಾರಂಟಿ. ಇನ್ನು ಟೀಸರ್ ನ ಹೈಲೈಟ್ಸ್ ಏನು ಅಂತಂದ್ರೆ, ನಾನಿ ಅವರ ರಗಡ್ ಅವತಾರ. ಸ್ಲಮ್ ಬ್ಯಾಕ್ ಡ್ರಾಪ್ ನಲ್ಲಿ ನಡೆಯುವಂತಹ ಈ ಕಥೆಯಲ್ಲಿ ನಾನಿ ಅವರು ಹಿಂದೆಂದು ನೋಡಿರದಷ್ಟು ಇಂಟೆನ್ಸ್ ಮತ್ತು ರಗಡ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಕ್ತಸಿಕ್ತವಾದ ಆಕ್ಷನ್ಸ್. ಟ್ರೈಲರ್ ಫುಲ್ಲು ಡಾರ್ಕ್ ಮತ್ತು ವೈಲೆಂಟ್ ಆಗಿದೆ. ಇದರಲ್ಲಿರುವಂತಹ ರಕ್ತಸಿಕ್ತ ಆಕ್ಷನ್ ಸೀನ್ಗಳು ಮತ್ತು ಮಾಸ್ ಎಲಿಮೆಂಟ್ಸ್ ಪ್ರೇಕ್ಷಕರಿಗೆ ಸಖತ್ ಥ್ರಿಲ್ ಕೊಡುತ್ತೆ. ಅನಿರುದ್ಧ್ ಅವರ BGM ಅಂಡ್ ಡೆಡ್ಲಿ ವಿಲನ್. ಬಾಲಿವುಡ್ ನ ರಾಘವ್ ಜುಯಲ್ ಅವರು ಡೇಂಜರಸ್ ವಿಲನ್ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರಿದ್ದಾರೆ ಅಂತ ಅಂದ್ರೆ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಅನಿರುದ್ಧ್ ರವಿಚಂದರ್ ಅವರ ಮ್ಯೂಸಿಕ್ ಬಗ್ಗೆ ಹೇಳದೆ ಬೇಡ. ತಮ್ಮ ಎಲೆಕ್ಟ್ರಿಫೈಯಿಂಗ್ BGM ಮೂಲಕ ಪ್ರತಿ ಫ್ರೇಮ್ಗೂ ಬೆಂಕಿ ಹಚ್ಚಿದ್ದಾರೆ. ಆಲ್ರೆಡಿ ಆಯಾ ಶೇರ್ ಹಾಡು ಯೂಟ್ಯೂಬ್ ಅಲ್ಲಿ 200 ಮಿಲಿಯನ್ಗೂ ಹೆಚ್ಚಿನ ವ್ಯೂಸ್ ಪಡ್ಕೊಂಡು ಟ್ರೆಂಡ್ ಅಲ್ಲಿದೆ. ಒಟ್ನಲ್ಲಿ ಈ ಸಿನಿಮಾ ಬರೋ ಸೆಪ್ಟೆಂಬರ್ 24, 2026ಕ್ಕೆ ಕನ್ನಡ, ತೆಲುಗು ಸೇರಿ ಒಟ್ಟು 8 ಭಾಷೆಗಳಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಈ ಬಾರಿ ನಾನಿ ಪಕ್ಕ ಗ್ಲೋಬಲ್ ಲೆವೆಲ್ ಅಲ್ಲಿ ಹಿಟ್ ಹೊಡೆಯುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಕಾದ್ ನೋಡೋಣ. ವಿಶ್ವನಾಥ್ ಅಂಡ್ ಸನ್ಸ್ ಟ್ರೈಲರ್. ಸೂರ್ಯ ಅವರ ಹೊಸ ಸಿನಿಮಾದ ಹೆಸರು ವಿಶ್ವನಾಥ್ ಅಂಡ್ ಸನ್ಸ್. ಇದರ ಟ್ರೈಲರ್ ರಿಲೀಸ್ ಆಗಿದೆ. ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದ ಕರುಪ್ಪು ಸಿನಿಮಾದ ಮೆಗಾ ಸಕ್ಸಸ್ ನಂತರ ಸೂರ್ಯ ಅವರು ಫ್ಯಾಮಿಲಿ ಆಡಿಯನ್ಸ್ ನ ರಂಜಿಸೋದಕ್ಕೆ ಒಂದು ಕ್ಯೂಟ್ ಎಮೋಷನಲ್ ಲವ್ ಸ್ಟೋರಿ ಜೊತೆಗೆ ಬಂದಿದ್ದಾರೆ. ವೆಂಕಿ ಅಟ್ಲೂರಿ ನಿರ್ದೇಶನದ ಈ ಸಿನಿಮಾದ ಟ್ರೈಲರ್ ಹೇಗಿದೆ, ಹೈಲೈಟ್ಸ್ ಏನು ಅಂತ ನೋಡೋದಾದ್ರೆ, ಸೂರ್ಯ ಅವರ ಡಿಫರೆಂಟ್ ಲುಕ್. ಟ್ರೈಲರ್ ನಲ್ಲಿ ಸೂರ್ಯ ಅವರು ಸಂಜಯ್ ವಿಶ್ವನಾಥ್ ಅನ್ನುವಂತಹ 40 ವರ್ಷದ ಇಂಟರ್ ನ್ಯಾಷನಲ್ ಪಿಸ್ತೂಲ್ ಶೂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಒಂದ್ ಕಡೆ ಕ್ರೀಡೆಯಲ್ಲಿ ಸಾಧನೆ ಮಾಡುವಂತಹ ಛಲ, ಮತ್ತೊಂದೆಡೆ ತನ್ನ ಮಗನಿಗೆ ಬೋನ್ ಮ್ಯಾರೋ ಕಸಿ ಮಾಡಿಸಲು ಡೋನರ್ ಹುಡುಕುವಂತಹ ತಂದೆಯ ಪರದಾಟವನ್ನ ಟ್ರೈಲರ್ ಅಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಏಜ್ ಗ್ಯಾಪ್ ರೊಮ್ಯಾನ್ಸ್. ಪ್ರೇಮಲು ಸಿನಿಮಾದ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದ ಮಮಿತಾ ಬೈಜು ಇದರಲ್ಲಿ ನಾಯಕಿ. ಮಗನಿಗೆ ಡೋನರ್ ಆಗಿ ಬರುವಂತಹ ಮ್ಯಾಡಿ, ಮಮಿತಾ ಹಾಗೂ 40 ವರ್ಷದ ಸೂರ್ಯ ನಡುವೆ ಹುಟ್ಟುವಂತಹ ಪ್ರೀತಿ, ಆ ಕ್ಯೂಟ್ ಕೆಮಿಸ್ಟ್ರಿ ಈ ಸಿನಿಮಾದ ಮೇನ್ ಹೈಲೈಟ್.
ಕಾಮಿಡಿ ಟಚ್. ಟ್ರೈಲರ್ ಅಲ್ಲಿ ಬರೀ ಸೆಂಟಿಮೆಂಟ್ ಮಾತ್ರ ಅಲ್ಲ, ಸಖತ್ ಕಾಮಿಡಿ ಕೂಡ ಇದೆ. ಮಮಿತಾ ಅವರು ಸೂರ್ಯಗೆ ಚಂದ್ರಮುಖಿ ಸಿನಿಮಾದಲ್ಲಿ ಜ್ಯೋತಿಕಾ ತರ ಆಡ್ತಿದ್ಯಾ ಅಂತ ರೇಗಿಸುವಂತಹ ಡೈಲಾಗ್ ಅಂತೂ ಸಿಕ್ಕಾಪಟ್ಟೆ ನಗು ತರಿಸುತ್ತೆ. ತಾರಾಗಣ ಮತ್ತು ಸಂಗೀತ. ರವೀನಾ ಟಂಡನ್ ಮತ್ತು ರಾಧಿಕಾ ಶರತ್ ಕುಮಾರ್ ಅವರಂತಹ ದಿಗ್ಗಜರು ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಹಾಗೆ ಜಿ.ವಿ. ಪ್ರಕಾಶ್ ಕುಮಾರ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಫ್ಯಾಮಿಲಿ ಡ್ರಾಮಾಗೆ ಜೀವ ತುಂಬಿದೆ. ಒಟ್ನಲ್ಲಿ ಇದೊಂದು ಪಕ್ಕಾ ಫ್ಯಾಮಿಲಿ ಕಾಮಿಡಿ ಮತ್ತು ಎಮೋಷನಲ್ ರೊಮ್ಯಾಂಟಿಕ್ ಎಂಟರ್ಟೈನರ್ ಅನ್ನುವಂತಹ ಹಿಂಟ್ ಕೊಟ್ಟಿದೆ. ಇದೇ ಆಗಸ್ಟ್ 14ರಂದು ಈ ಸಿನಿಮಾ ತಮಿಳು ಹಾಗೂ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ. ಎಕ್ಸ್ಟ್ರಾಸ್ ಅಂಡ್ ಬಜ್. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಕ್ಲಾಸಿಕ್ ಸಿನಿಮಾಗಳ ರಿಲೀಸ್ ಟ್ರೆಂಡ್ ಸಖತ್ ಹವಾ ಕ್ರಿಯೇಟ್ ಮಾಡ್ತಿದೆ. ಇದೀಗ ಈ ಲಿಸ್ಟ್ಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಡ್ರೀಮ್ ಪ್ರಾಜೆಕ್ಟ್ ಶಾಂತಿ ಕ್ರಾಂತಿ ಸೇರ್ಪಡೆಯಾಗುವಂತಹ ಕಾಲ ಹತ್ರ ಬಂದಿದೆ. ಬರೋಬ್ಬರಿ 35 ವರ್ಷಗಳ ಹಿಂದೆ ಅಂದ್ರೆ 1991ರಲ್ಲಿ ಬಿಡುಗಡೆಯಾದಂತಹ ಶಾಂತಿ ಕ್ರಾಂತಿ ಆ ಕಾಲದಲ್ಲೇ ಸುಮಾರು 10 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ತಯಾರಾಗಿದ್ದ ಮೆಗಾ ಪ್ರಾಜೆಕ್ಟ್. ಇಂದಿನ ಲೆಕ್ಕದಲ್ಲಿ ಇದು 100 ಕೋಟಿಗೂ ಅಧಿಕ. ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಹೀಗೆ 4 ಭಾಷೆಗಳಲ್ಲಿ ಏಕಕಾಲದಲ್ಲಿ ಬೇರೆ ಬೇರೆ ಸ್ಟಾರ್ ನಟರನ್ನ, ಕನ್ನಡದಲ್ಲಿ ರವಿಚಂದ್ರನ್ ಅವರು, ತೆಲುಗುನಲ್ಲಿ ನಾಗಾರ್ಜುನ ಅವರು, ತಮಿಳು ಹಾಗೂ ಹಿಂದಿಯಲ್ಲಿ ರಜನಿಕಾಂತ್ ಅವರನ್ನ ಬಳಸಿ ನಿರ್ಮಿಸಿದಂತಹ ಇಂಡಿಯನ್ ಸಿನಿಮಾದ ಮೊದಲ ನಿಜವಾದ ಪ್ಯಾನ್ ಇಂಡಿಯಾ ಪ್ರಯತ್ನ ಇದಾಗಿತ್ತು. ಆದ್ರೆ ಅಂದು ಈ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಗಳಿಕೆ ಕಾಣದೆ ದೊಡ್ಡ ಸೋಲುಂಡಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಈ ಸಿನಿಮಾ ಆ ಕಾಲಕ್ಕೆ ತುಂಬಾ ಅಡ್ವಾನ್ಸ್ ಆಗಿತ್ತು. ದಯವಿಟ್ಟು ಇದನ್ನ ಮತ್ತೆ ಥಿಯೇಟರ್ ತನ್ನಿ, ಈ ಬಾರಿ ನಾವು ಗೆಲ್ಲಿಸ್ತೀವಿ ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನವನ್ನೇ ಶುರು ಮಾಡಿದ್ದಾರೆ. ಅಭಿಮಾನಿಗಳ ಈ ಕೂಗಿಗೆ ಕೊನೆಗೂ ಸ್ಪಂದನೆ ಸಿಕ್ಕಿದೆ. ಇತ್ತೀಚೆಗಷ್ಟೇ ರವಿಚಂದ್ರನ್ ಅವರ ಪುತ್ರ ವಿಕ್ರಮ್ ರವಿಚಂದ್ರನ್ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಜನರ ಪ್ರೀತಿ ಮತ್ತು ಬೇಡಿಕೆ ನೋಡಿ ಅಪ್ಪನ ಜೊತೆಗೆ ಚರ್ಚೆ ಮಾಡಿದ್ದೇವೆ. ರಿಲೀಸ್ ಮಾಡೋದಕ್ಕೆ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಎಲ್ಲವೂ ಅನ್ಕೊಂಡಂತೆ ಆದ್ರೆ ಶೀಘ್ರದಲ್ಲೇ ಸಿನಿಮಾ ಮರು ಬಿಡುಗಡೆ ಆಗತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಹಂಸಲೇಖ ಅವರ ಸಂಗೀತದಲ್ಲಿ ಮೂಡ್ ಬಂದಿದ್ದಂತಹ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಹಾಗೂ ಗಾಳಿಯೋ ಗಾಳಿಯೋ ಹಾಡುಗಳು ಈಗಲೂ ಎವರ್ ಗ್ರೀನ್. 4K ರೆಸಲ್ಯೂಷನ್ ಮತ್ತು ಅಪ್ಗ್ರೇಡ್ ಆದಂತಹ ಸೌಂಡ್ ಕ್ವಾಲಿಟಿಯೊಂದಿಗೆ ಶಾಂತಿ ಕ್ರಾಂತಿ ಮತ್ತೊಮ್ಮೆ ಬೆಳ್ಳಿ ಪರದೆಯ ಮೇಲೆ ಬಂದ್ರೆ ಅಂದು ಸೋತಿದ್ದ ಕ್ರೇಜಿ ಸ್ಟಾರ್ ಅವರ ಕನಸಿನ ಕೂಸನ್ನ ಇಂದು ಗೆಲ್ಲಿಸೋಕೆ ಕರುನಾಡು ಕಾಯ್ತಾ ಇದೆ. ನಮ್ಮ ಸಪ್ತಸಾಗರದಾಚೆ ಇಲ್ಲೋ ಸಿನಿಮಾದ ಮುದ್ದಾದ ಪ್ರಿಯ ಅಲಿಯಾಸ್ ರುಕ್ಮಿಣಿ ವಸಂತ್ ಅವರನ್ನ ಕನ್ನಡಿಗರು ಅಷ್ಟು ಸುಲಭವಾಗಿ ಮರೆಯೋದಕ್ಕೆ ಸಾಧ್ಯನಾ? ತಮ್ಮ ನ್ಯಾಚುರಲ್ ಆಕ್ಟಿಂಗ್ ಮೂಲಕ ಕರುನಾಡಿನ ಮನೆ ಮಾತಾಗಿರುವಂತಹ ಈ ಕ್ಯೂಟ್ ಬ್ಯೂಟಿ ಈಗ ಬಾರ್ಡರ್ ದಾಟಿ ಪಕ್ಕದ ರಾಜ್ಯದಲ್ಲಿ ಸೌಂಡ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಎಸ್, ಸ್ಯಾಂಡಲ್ವುಡ್ ನಲ್ಲಿ ಎಲ್ಲರ ಫೇವರೇಟ್ ಆಗಿರುವಂತಹ ರುಕ್ಮಿಣಿ ವಸಂತ್ ಅವರು ಈಗ ಮಲಯಾಳಂ ಚಿತ್ರರಂಗಕ್ಕೆ, ಮಾಲಿವುಡ್ಗೆ ಗ್ರ್ಯಾಂಡ್ ಡೆಬ್ಯೂ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ರುಕ್ಮಿಣಿ ಆಲ್ರೆಡಿ ತಮಿಳು, ತೆಲುಗು ಸಿನಿಮಾಗಳಲ್ಲೂ ಕಾಲಿಟ್ಟು ಬ್ಯುಸಿಯಾಗಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕಂಟೆಂಟ್, ರಿಯಲಿಸ್ಟಿಕ್ ಮೇಕಿಂಗ್ಗೆ ಹೆಸರುವಾಸಿಯಾಗಿರುವಂತಹ ಮಲಯಾಳಂ ಇಂಡಸ್ಟ್ರಿಯಿಂದಲೂ ಕೂಡ ಅವರಿಗೆ ಬುಲಾವ್ ಬಂದಿದೆ. ತಮ್ಮ ಮುದ್ದಾದ ಸ್ಮೈಲ್ ಮತ್ತು ಕಣ್ಣಲ್ಲೇ ಎಕ್ಸ್ಪ್ರೆಷನ್ ಕೊಡುವಂತಹ ಸ್ಕಿಲ್ ಇರುವಂತಹ ರುಕ್ಮಿಣಿಗೆ ಮಲಯಾಳಂ ಸಿನಿಮಾದಲ್ಲಿ ಒಂದು ಪವರ್ಫುಲ್ ರೋಲ್ ಸಿಗೋದು ಪಕ್ಕಾ. ಅಂಡ್ ಈ ಸಿನಿಮಾದಲ್ಲಿ ನಾಯಕನಾಗಿ ನಿವಿನ್ ಪೋಲಿ ಅವರು ಕಾಣಿಸ್ಕೊಳ್ತಾ ಇರೋದು ಮತ್ತೊಂದು ವಿಶೇಷ. ಇದು ಅವರ 51ನೇ ಸಿನಿಮಾ. ಕೇರಳದ ಸಿನಿ ಪ್ರೇಕ್ಷಕರು ಕೂಡ ನಮ್ಮ ರುಕ್ಮಿಣಿ ಅವರ ಟ್ಯಾಲೆಂಟ್ಗೆ ಖಂಡಿತ ಫಿದಾ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮಲಯಾಳಂ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲಿರುವಂತಹ ಅವರ ಈ ಹೊಸ ಜರ್ನಿಗೆ ನಾವೆಲ್ಲರೂ ಸರಿ ಹಾರ್ಟ್ಫುಲ್ ಆಗಿ ಆಲ್ ದ ಬೆಸ್ಟ್ ಹೇಳೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಿ ಒಡೆಸ್ಸಿ ಸಿನಿಮಾ ಸಂಪೂರ್ಣವಾಗಿ ಐಮ್ಯಾಕ್ಸ್ ಕ್ಯಾಮೆರಾದಲ್ಲಿ ಶೂಟ್ ಆಗಿ ಯಾವ ರೇಂಜ್ಗೆ ವಿಜುವಲ್ ಟ್ರೀಟ್ ಕೊಟ್ಟಿತ್ತು ಅಂತ ನಿಮ್ಗೆ ಗೊತ್ತೇ ಇದೆ. ಈಗ ಅದೇ ಹಾದಿಯಲ್ಲಿ ಮತ್ತೊಂದು ಬೃಹತ್ ಪ್ರಾಜೆಕ್ಟ್ ವಾರಣಾಸಿ ಸಿನಿಮಾ ಕೂಡ ಹೆಜ್ಜೆ ಇಟ್ಟಿದೆ. ಹೌದು, ವಾರಣಾಸಿ ಸಿನಿಮಾವನ್ನ ಪೂರ್ತಿಯಾಗಿ ಐಮ್ಯಾಕ್ಸ್ ಫಾರ್ಮ್ಯಾಟ್ ನಲ್ಲಿ ಶೂಟ್ ಮಾಡ್ತಾ ಇರೋದು ಈಗಿನ ಲೇಟೆಸ್ಟ್ ಹಾಟ್ ಟಾಪಿಕ್. ಕಾಶಿಯ ಅದ್ಭುತ ಘಾಟ್ಗಳು, ಕಣ್ಣು ಕೋರೈಸುವ ಗಂಗಾ ಆರತಿಯ ವೈಭವ ಮತ್ತು ಅಲ್ಲಿನ ರಿಯಲಿಸ್ಟಿಕ್ ವಾತಾವರಣವನ್ನ ಬಿಗ್ ಸ್ಕ್ರೀನ್ ಮೇಲೆ, ಅದು ಐಮ್ಯಾಕ್ಸ್ ಅಲ್ಲಿ ನೋಡದೆ ಒಂದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್. ದಿ ಒಡೆಸ್ಸಿ ಸಿನಿಮಾದ ನಂತರ ಪೂರ್ತಿಯಾಗಿ ಐಮ್ಯಾಕ್ಸ್ ಕ್ಯಾಮೆರಾ ಬಳಸಿ ಶೂಟ್ ಮಾಡುತ್ತಿರುವಂತಹ ಈ ಸಿನಿಮಾ ಬಗ್ಗೆ ಸಿನಿ ಪ್ರಿಯರಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಮಾಮೂಲಿ ಸ್ಕ್ರೀನ್ ನಲ್ಲೇ ವಾರಣಾಸಿಯ ದೃಶ್ಯಗಳು ಅದ್ಭುತವಾಗಿ ಕಾಣಿಸುತ್ತೆ. ಇನ್ನು ಲಾರ್ಜರ್ ದೆನ್ ಲೈಫ್ ಫೀಲ್ ಕೊಡುವಂತಹ ಐಮ್ಯಾಕ್ಸ್ ಅಂದ್ರೆ ಕೇಳಬೇಕಾ? ಪ್ರತಿಯೊಂದು ಫ್ರೇಮ್ ಕೂಡ ಪ್ರೇಕ್ಷಕರಿಗೆ ಪಕ್ಕಾ ವಿಜುವಲ್ ಟ್ರೀಟ್ ಕೊಡೋದು ಗ್ಯಾರಂಟಿ. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಾರ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.